ಯೋಜನೆಗಳ ಏನೊಂದು ಇವತ್ತು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ರೀತಿಯಲ್ಲಿ ನನ್ನ ವಾರ್ಡ್ನಲ್ಲಿ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಗೆಲ್ಲರಿಗೂ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಏನು ಕೆಲಸ? ಎಲ್ಲ ಮನೆಗೆ ಹೋಗಿ ಗ್ಯಾರಂಟಿಗಳು ತಲುಪ್ತಾ ಇದೆಯಾ ಇಲ್ವಾ, ಯಾರಿಗೆ ತಲುಪ್ತಾ ಇಲ್ಲ ಅವ್ರಿಗೆ ತಲುಪ್ತಾ ಇರೋ ನೋಡ್ಬೇಕು, ಮತ್ತೆ ಅವರ ಜೀವನ ಹೇಗೆ ಬದಲಾವಣೆ ಆಗಿದೆ ನಮ್ಮ ಗ್ಯಾರಂಟಿಗಳಿಂದ ಅಂತ ನಮ್ಗೆಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಿದ್ರು. ನಮ್ಮ ಸರ್ಕಾರದ ನಡೆ ಜನರ ಕಡೆ ಅನ್ನೋ ಒಂದು ಅಭಿಯಾನ ಇಟ್ಕೊಂಡು ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದೀವಿ. ನಾವೆಲ್ಲ ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮ ಯೋಜನೆಗಳನ್ನ ಜನಕ್ಕೆ ತಲುಪಿಸಬೇಕು ಅನ್ನೋ ಉದ್ದೇಶದಲ್ಲಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ. ಬಡವರನ್ನ ಗುರುತಿಸಿ ಅವರ ಬದುಕನ್ನ ಹಸನಗೊಳಿಸುವ ಕಾರ್ಯಕ್ರಮ ಏನಾದ್ರೂ ಮಾಡಿದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ನಿಮ್ಮಲ್ಲಿ ಇವತ್ತು ಸಹಾಯ ಮಾಡಿ ಪ್ರಮೋದ್ ಅವರು ಈ ಸಹಾಯವಾಣಿನ ಕೊಟ್ಟಿದ್ದಾರೆ. ಪದ್ಮನಾಭನಗರ ಕ್ಷೇತ್ರ ಗ್ಯಾರಂಟಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಹೊಸಕೆರೆಹಳ್ಳಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಚ್ ನಾರಾಯಣ್ ರವರ ಸಹಯೋಗದೊಂದಿಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಉದ್ದೇಶದಿಂದ ಮನೆ ಮನೆ ಗ್ಯಾರಂಟಿ ಅಭಿಯಾನ ಭೇಟಿ ಆರಂಭ ಎಂಬ ನೂತನ ಕಾರ್ಯಕ್ರಮ ಆರಂಭಿಸಿ ಗೃಹಲಕ್ಷ್ಮಿ ಅನ್ನಭಾಗ್ಯ, ಗೃಹಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳನ್ನು ಅರ್ಹ ಜನರಿಗೆ ತಲುಪಿಸಿ ಫಲಾನುಭವಿಗಳ ಕುಂದು ಕೊರತೆಗಳನ್ನು ಪರಿಹರಿಸುವ ಈ ಮನೆ ಮನೆ ಅಭಿಯಾನವನ್ನು ಬಸವಣ್ಣ ದೇವಸ್ಥಾನ ಹೊಸಕೆರೆಹಳ್ಳಿ ವಾರ್ಡಿನಿಂದ ಇಂದು ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಿ ಕೃಷ್ಣಪ್ಪರವರಿಂದ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡ ರವರು, 2024 ಅಭ್ಯರ್ಥಿ ರಘುನಾಥ್ ನಾಯ್ಡು ರವರು, ಬ್ಲಾಕ್ ಅಧ್ಯಕ್ಷರಾದ ಎಂಪಿ ಪವನ್ ಕುಮಾರ್ ಅವರು, ಹೊಸಕೆರೆಹಳ್ಳಿ ನವೀನ್ ಕುಮಾರ್ ಅವರು, ಸಾಮಾಜಿಕ ಜಾಲತಾಣ ಗಿರೀಶ್ ರವರು ಹಾಗೂ ಚೈತ್ರ ಗಿರೀಶ್, ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡರು. ಇಲ್ಲ ನೀವು ಹುಡುಗರು ಬರ್ತಾರೆ, ಡೀಟೇಲ್ಸ್ ಎಲ್ಲ ಕೊಡಿ ಮಾಡಿಸ್ಕೊಡ್ತೀವಿ. ರೋಡ್ ಮೇಲೆ ವಸ್ತಾ ಉಂಟಾ? ರೋಡ್ ಮೇಲೆ ದುಡ್ಡು ವಸ್ತಾ ಉಂಟಾ? ನಿಮ್ಮೆಲ್ಲ ವಸ್ತಾ ಉಂಟಾ? ಏನಾದ್ರು ಪ್ರಾಬ್ಲಮ್ ಇದ್ರೆ ವಸ್ತಾ ಉಂಟಾ? ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ಮ ಹುಡುಗರು ಬರ್ತಾರೆ, ಅವ್ರು ಕೊಡಿ ಡೀಟೇಲ್ಸ್ ಎಲ್ಲ. ಏನಾದ್ರು ಈ ನಂಬರ್ಗೆ ಫೋನ್ ಮಾಡಿ. ಹೇಗೆ ಕೊಟ್ಕೊಂಡು ಇದು ನಮಸ್ಕಾರ, ಗ್ಯಾರಂಟಿ ವಸ್ತಾ ಉಂಟಾ ಅಂತ? రోడ్ బిల్ వస్తా ఉందా? కరెంట్ బిల్ ఫ్రీ వస్తా ఉందా? ಫ್ರೀ ಬರ್ತಾ ಇದೆಯಾ? ಈಗ ಗ್ಯಾರಂಟಿ ಬರ್ತಾ ಇದೆಯಾ? ನಿಮ್ಮ 2,000 ರೂಪಾಯಿ ದುಡ್ಡು ಬರ್ತಾ ಇದೆಯಾ? ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸ್ವಂತ ಕಾರ್ಡ್ ಓಪನ್ ಆಗುತ್ತೆ ಸರ್ಕಾರದಲ್ಲಿ. ಅವಾಗ ನಿಮ್ಗೆ ಹೇಳ್ತೀನಿ, ನೀವು ಬಂದು ದಯವಿಟ್ಟು ನೋಂದಣಿ ಮಾಡ್ಕೊಬೇಕು, ಆಯ್ತಾ? ಹರಿ ಸರ್, ಇವರು ಮಾಡಿಸಿದ್ದಾರೆ, ಬಟ್ ಇವರಿಗೆ ದುಡ್ಡು ಬರ್ತಾ ಇಲ್ವಂತೆ. ಏನಕ್ಕೆ ಅಂತ ಚೆಕ್ ಮಾಡಿ. ಬರ್ತಾ ಇದೆಯಮ್ಮ 2,000 ರೂಪಾಯಿ ಅಷ್ಟೇ. 2 ತಿಂಗಳು ಈ ಸತಿ ಬರ್ತದೆ. 2 ತಿಂಗಳ ಜೊತೆಗೆ 4,000 ರೂಪಾಯಿ ದುಡ್ಡು ಒಂದೇ ಸತಿ ಬರ್ತದೆ. ಅದು ಬಿಟ್ಟು ಎಲ್ಲ ಬಂದಿದ್ಯಾ? ಅದಕ್ಕಿಂತ ಮೊದಲು ಬಂದಿದ್ಯಾ? ಕರೆಂಟ್ ಬಿಲ್ ಫ್ರೀಯಾಗಿ ಬರ್ತಾ ಇದೆಯಾ? ಬಸ್ಸಲ್ಲಿ ಓಡಾಡ್ತಾ ಇದೆಯಾ? 2 ತಿಂಗಳಿಂದ ಬರುತ್ತೆ. ಈ ತಿಂಗಳು 2 ತಿಂಗಳು ಅದಕ್ಕಿಂತ ಮೊದಲೆಲ್ಲ ಬಂತಾ? ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಅಕ್ಕಿ ಬರುತ್ತಾ? ಅಕ್ಕಿ ದುಡ್ಡು ಬರ್ತಾ ಇದೆಯಾ? ಅಕ್ಕಿ ದುಡ್ಡು ಬಂದಿಲ್ವಾ? ಸರಿ, ಈಗ ನಮ್ಮ ಹುಡುಗರು ಬರ್ತಾರೆ, ಅವ್ರಿಗೆ ಬರ್ಸಿ ಯಾಕೆ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾರೆ. 2 ಅಕೌಂಟ್ ಇದೆಯಾ? 1 ಅಕೌಂಟ್ ಇದೆಯಾ ನಿಮ್ದು? ಪೋಸ್ಟ್ ಆಫೀಸಲ್ಲಿ ಇಟ್ಕೊಂಡಿದ್ದೀರಾ ಅಕೌಂಟು? ಆಯ್ತು, ನಿಮ್ಗೆ ಹೇಳ್ತಾರೆ. ಎಲ್ಲ ಒಂದು ಕಡೆ ಬಂದಿರುತ್ತೆ, ನೀವು ನೋಂದಣಿ ಮಾಡಿ, ಈಗ ರಿಜಿಸ್ಟರ್ ಮಾಡ್ತೀವಿ. ನಮಸ್ಕಾರ. ಕಾರ್ಡ್ ಇದೆಯಾ? ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ? ಎವ್ರಿ ಹೌಸ್ ಕವರ್ ಮಾಡಬೇಕು. ಎವ್ರಿ ಹೌಸ್ ಕವರ್ ಈ ಒಂದು 5 ಪಂಚ ಗ್ಯಾರಂಟಿಗಳು ಯೋಜನೆ ಏನು ನಾವು ಮತ್ತೆ ನಮ್ಮ ಪ್ರಮೋದ್ ಶ್ರೀನಿವಾಸ್, ನಮ್ಮ ಎಲ್ಲ ಮುಖಂಡರು ಸೇರಿ 7 ಶಿಬಿರಗಳನ್ನ ನಾವು ನಮ್ಮ ವಾರ್ಡಲ್ಲಿ 7 ಶಿಬಿರಗಳನ್ನ ಏರ್ಪಡಿಸಿ ಏನಿವತ್ತು 5,000 ಮನೆಗಳಿಗೆ ಏನು ಗ್ಯಾರಂಟಿಗಳು ತಲುಪ್ತಾ ಇದ್ದಾವೆ. ಅದರಲ್ಲಿ 20,000 ಫಲಾನುಭವಿಗಳು, 20,000
ಜನಕ್ಕೆ ಫಲಾನುಭವಿಗಳಿಗೆ ಇವತ್ತು ನಾವು ಏನ್ ತಲುಪಿಸಬೇಕು ಅಂತ ಅನ್ನೋ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಬಹಳ ಉತ್ಸಾಹದಿಂದ ನಮ್ಮ ಜೊತೆಲಿದ್ದೀರಿ. ನಿಮ್ಗೂ ಕೂಡ ನಾನು ಜೋರಾಗಿ ಚಪ್ಪಾಳೆ ಮೂಲಕ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ. ಅವ್ರಿಗಿನ್ನ ನನ್ನ ಅನ್ಸ್ಕೊಂಡಿದ್ದೇನೆ ಒಳ್ಳೆ ಹುದ್ದೆ ಬರಬೇಕಾಗಿತ್ತು. ಆದ್ರೆ ಬೇರೆ ಹುದ್ದೆಗಿಂತ ಇದರಲ್ಲಿ 10 ಜನಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಮ್ಮ ಪಾರ್ಟಿಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಅಧ್ಯಕ್ಷರಿಗೆ ಇದೇ ಗ್ಯಾರೇಜ್ ಅಂತ ಹುದ್ದೆ ಕೊಟ್ಟಿದ್ರು. ಅವ್ರು ಅನ್ಕೊಂಡ ಬೇರೆ ಹುದ್ದೆ ಕೊಡ್ಬೋದಾಗಿತ್ತು. ಬೇಡ, ಇದಾದ್ರೆ 10 ಜನಕ್ಕೆ ಕೃಷ್ಣಪ್ಪರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಮೇಲೆ ಭಾವನೆ ಇಟ್ಕೊಂಡು ನಮ್ಮ ಕೃಷ್ಣಪ್ಪರ ಕೆಲಸ ಕೊಟ್ಟಿದ್ದಾರೆ. ಅದೆಲ್ಲ ಈ ಒಂದೇ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಲೂ ಎಲ್ಲ ಲೀಡರ್ ಸಹಕರಿಸಿಕೊಂಡು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 28 ಕ್ಷೇತ್ರಕ್ಕೆ ಅವ್ರು ಅಧ್ಯಕ್ಷ ಆಗಿದ್ದಾರೆ. 28 ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಯಾರಿಗೂ ಭೇದಾಭಿಪ್ರಾಯ ಇಲ್ಲ. ಯಾಕಂದ್ರೆ ಅಷ್ಟು ಎಲ್ಲರಿಗೂ ಸಹಜ ಒಳ್ಳೆ ವ್ಯಕ್ತಿ. ಅದರಿಂದ ಅಂಥವ್ರ ಜೊತೆ ಎಲ್ಲರೂ ಕೆಲಸ ಮಾಡೋಕ್ಕೆ ನಾವೆಲ್ಲ ಜೊತೆಗೆ ಸೇರ್ತೀವಿ. ಮುಂದೆ ನಾವು ಇನ್ನೂ ಒಳ್ಳೆ ಹುದ್ದೆಯಲ್ಲಿ ಬೆಳೀಲಿ ಅಂತ ಆಶೀರ್ವಾದ. ಈ ಭಾಗದಲ್ಲಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಗ್ಯಾರಂಟಿ ಅಧ್ಯಕ್ಷರಾಗಿ ಪ್ರಮೋದ್ ಶ್ರೀನಿವಾಸ್ ಅವರು ಇವತ್ತೇನು ಕಾರ್ಯ ಸಲ್ಲಿಸ್ತಾ ಇದ್ದಾರೆ, ಹಾಗೂ ಎಲ್ಲ ಸಂಘ ಎಲ್ಲ ನಮ್ಮ ಕಮಿಟಿಯ ಸದಸ್ಯರುಗಳು ಕೂಡ ಇದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮೊದಲನೇದಾಗಿ. ಯಾಕೆಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಒಂದು ಯೋಜನೆ ಮಾಡಬೇಕಾದ್ರೆ 108 ಕೆಲಸಗಳಿರ್ತವೆ. ಅದೇ ರೀತಿ ಇವತ್ತೇನು ಜನರಿಗೆ ಗ್ಯಾರಂಟಿ ತಲುಪಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಮನೆಗೆ ಮೊದಲನೇ ಬಾರಿಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಇಡೀ ರಾಜ್ಯದಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಉದ್ದೇಶ, ನಮ್ಮ ನಡೆ, ನಮ್ಮ ಸರ್ಕಾರದ ನಡೆ ಜನರ ಕಡೆ ಅನ್ನೋ ಒಂದು ಅಭಿಯಾನ ಇಟ್ಕೊಂಡು ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದೀವಿ. ನಾವೆಲ್ಲ ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮ ಯೋಜನೆಗಳನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಮನೆಗೆ ಬರ್ತಾ ಇರೋದ್ರಿಂದ ಸಾರ್ವಜನಿಕರು ಕೂಡ ನಿಮ್ಗೆ ಯಾವುದೇ ರೀತಿ ಯಾವುದೇ ಗ್ಯಾರಂಟಿ ನಿಮಗೆ ಗೊತ್ತಿಲ್ಲದೆ ಇರಲಿ, ಇಲ್ಲ ತಲುಪಿಲ್ದೇ ಇರಲಿ, ಅದನ್ನ ತಲುಪಿಸಕ್ಕೆ ಎಲ್ಲ ತಿಳಿಸ್ಲಿಕ್ಕೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇರೋದು. ಎಲ್ಲರಿಗೂ ಒಳ್ಳೆದ ಹೊಂದಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಿಧಾನಸಭಾ ಕ್ಷೇತ್ರದಲ್ಲಿ ನಿಜವಾದ ಬಡವರನ್ನ ಗುರುತಿಸಿ ಅವರ ಬದುಕನ್ನ ಹಸನಗೊಳಿಸುವ ಕಾರ್ಯಕ್ರಮ ಅದೇನಾದ್ರೂ ಮಾಡಿದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ನಿಮ್ಮಲ್ಲಿ ಇವತ್ತು ಸಹಾಯ ಮಾಡಿ ಪ್ರಮೋದ್ ಅವರು ಈ ಸಹಾಯವಾಣಿನ ಕೊಟ್ಟಿದ್ದಾರೆ. ಯಾವುದೇ ತೊಂದರೆ ಆದ್ರೆ ನಮ್ಮ ಯಾರು ಫಲಾನುಭವಿಗಳಿದ್ದೀರಾ, ಬಡವರಿದ್ದೀರಾ, ಇವತ್ತು ಭೇಟಿ ಕಾರ್ಯಕ್ರಮದಲ್ಲಿ ಇದನ್ನ ಪಾಂಪ್ಲೆಟ್ ಅನ್ನ ಓಡಿಸಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಏನು ಸಮಸ್ಯೆಗಳಿದೆ, ಏನಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ, ಏನಕ್ಕೆ 5 kg ಅನ್ನಭಾಗ್ಯ ಬರ್ತಾ ಇಲ್ಲ, ಅಥವಾ 174 ರೂಪಾಯಿ ದುಡ್ಡು ಬರ್ತಾ ಇಲ್ಲ, ಅಥವಾ ಯುವ ನಿಧಿ ಏನಕ್ಕೆ ಬರ್ತಾ ಇಲ್ಲ, ಗೃಹ ಜ್ಯೋತಿ ಕಾರಣದಿಂದ ಏನಕ್ಕೆ ಕಡಿಮೆ ಆಗಿದೆ ಅಥವಾ ಬರ್ತಾ ಇಲ್ಲ ಅನ್ನೋದನ್ನ ಸಮಸ್ಯೆಗಳನ್ನ ಇತ್ಯರ್ಥಪಡಿಸ್ಲಿಕ್ಕೆ ಈ ನಂಬರ್ಗೆ ಇವತ್ತೇನು 7259457507 ಮತ್ತೆ 8971725941 ಇದು ಪದ್ಮನಾಭನಗರದ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಸಮಸ್ಯೆಗಳ ಇತ್ಯರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಪ್ರಮೋದ್ ಅವರ ಸಹಾಯವಾಣಿ. ದಯಮಾಡಿ ಈ ಫೋನ್ ನಂಬರ್ಗೆ ಮಾಡಬೇಕು. ನಮ್ಮ ಮಿತ್ರರು ಏನು ಈ ನಮ್ಮ ಪ್ರೆಸ್ ನೋಡಿದ ಇದನ್ನ ನಮ್ಮ ಮೆನ್ಷನ್ ಮಾಡಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಿಜವಾಗ್ಲೂ ನೊಂದಿರ್ತಕ್ಕಂಥವ್ರಿಗೆ, ನಿಜವಾಗ್ಲೂ ಬಡವರಿಗೆ, ನಿಜವಾಗ್ಲೂ ತೊಂದರೆ ಆಗಿರೋರ್ತಕ್ಕಂಥ ಇವರಿಗೆ ಜನರಿಗೆ ಇದನ್ನ ಅವಕಾಶವನ್ನ ಮಾಡಿಕೊಡ್ಬೇಕು. ಅದರ ಮುಖಾಂತರ ಎಲ್ಲ ಜನರಿಗೆ ಸರ್ಕಾರದ ಇಚ್ಛೆ ಏನಿದೆ ಎಲ್ಲರಿಗೂ ನಮ್ಮ ಏನು ಈ ಯೋಜನೆ ಹೋಗಿ ತಲುಪಬೇಕು. ಆ ತಲುಪೋದ್ರಲ್ಲಿ ಏನಾದ್ರು ವಿಳಂಬ ಆದ್ರೆ ಅಥವಾ ತೊಂದರೆ ಆದ್ರೆ ದಯಮಾಡಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿ ಇದೆ. ಅದು ಬಿಟ್ರೆ ಬೆಂಗಳೂರು ಮಹಾನಗರಕ್ಕೆ ನನ್ನನ್ನ ಅಧ್ಯಕ್ಷ ಮಾಡಿದ್ದಾರೆ. ನೀವು ನನ್ನನ್ನು ಕೂಡ ನೀವು ಸಂಪರ್ಕವನ್ನ ಮಾಡಬಹುದು. ನಾನು ಯಾವಾಗ್ಲೂ BBMP ಆಡಳಿತ ಕಚೇರಿ ಕೇಂದ್ರ ಕಚೇರಿಯಲ್ಲಿ ನಾನು ಸಿಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಬಂಧುಗಳೇ, ಆಗಸ್ಟ್ 14, 2024ರಲ್ಲಿ ಈ ಕ್ಷೇತ್ರಕ್ಕೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಬಂದು ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಗೆಲ್ಲರಿಗೂ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಏನು ಕೆಲಸ? ಎಲ್ಲ ಮನೆಗೆ ಹೋಗಿ ಗ್ಯಾರಂಟಿಗಳು ತಲುಪ್ತಾ ಇದೆಯಾ ಇಲ್ವಾ, ಯಾರಿಗೆ ತಲುಪ್ತಾ ಇಲ್ಲ ಅವ್ರಿಗೆ ತಲುಪ್ತಾ ಇರೋ ನೋಡ್ಬೇಕು, ಮತ್ತೆ ಅವರ ಜೀವನ ಹೇಗೆ ಬದಲಾವಣೆ ಆಗಿದೆ ನಮ್ಮ ಗ್ಯಾರಂಟಿಗಳಿಂದ ಅಂತ ನಮ್ಗೆಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಿದ್ರು. ಈ ಮೂಲಕ ಈ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿಸಿ, ನಮ್ಮ ಮಾಜಿ ಕಾರ್ಪೊರೇಟರ್ಗಳು ಆಗಿರ್ಬೋದು, ಎಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿಸಿ ನಾವು ಹೊಸಕೆರೆಹಳ್ಳಿ ಭಾಗದಿಂದ
ನಾವು 7 ಶಿಬಿರಗಳನ್ನು ಹಮ್ಮಿಕೊಂಡಿದ್ವಿ. 7 ಶಿಬಿರಗಳು ಮತ್ತೆ ಸಂವಾದಗಳನ್ನು ಹಮ್ಮಿಕೊಂಡಿದ್ವಿ. ಸುಮಾರು 1375 ಮನೆಗಳಷ್ಟು ನಾವು ಹೊಸಕೆರೆಹಳ್ಳಿ ಭಾಗದಲ್ಲಿ ಶಿಬಿರಗಳಿಂದ ನಾವು ತಲುಪಿದ್ದೇವೆ. ಇನ್ಮುಂದೆ ಸುಮಾರು 5000 ಮನೆಗಳನ್ನ ತಲುಪಬೇಕಾಗಿದೆ. ಯಾಕೆಂದ್ರೆ ಹೊಸಕೆರೆಹಳ್ಳಿ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಫಲಾನುಭವಿಗಳು ಇರ್ತಕ್ಕಂಥದ್ದು ನಮ್ಮ ಹೊಸಕೆರೆಹಳ್ಳಿ ಭಾಗದಲ್ಲಿ ಸುಮಾರು 20,000 ಫಲಾನುಭವಿಗಳಿದ್ದಾರೆ ಅಧ್ಯಕ್ಷರೇ. 5,000 ಮನೆಗಳಷ್ಟು ನಾವು ಮನೆ ಭೇಟಿ ಕೊಟ್ಟು ಇವತ್ತಿಂದ ನಾವು ಗ್ಯಾರಂಟಿ ಮನೆ ಭೇಟಿ ಅನ್ನೋ ಒಂದು ಹೊಸ ಅಭಿಯಾನವನ್ನು ಶುರು ಮಾಡಿ ಪಾದಯಾತ್ರೆ ಮೂಲಕ ಮನೆಗೂ ತಲುಪಿ ಬೂತ್ ಮಟ್ಟದಲ್ಲಿ ಮನೆಗೂ ತಲುಪಿ ನಮ್ಮೆಲ್ಲ ಕಾರ್ಯಕರ್ತರ ಸಹಾಯದಿಂದ ನಮ್ಮೆಲ್ಲ ಮುಖಂಡರ ಸಹಾಯದಿಂದ ನಾವು ಮನೆಗೂ ತಲುಪಿ ಈ ಗ್ಯಾರಂಟಿಗಳು ಅವ್ರಿಗೆ ತಲುಪ್ತಾ ಇದೆಯಾ ಇಲ್ಲ ತಲುಪ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನಕ್ಕೆ ತಲುಪ್ತಾ ಇಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಪರಿಹಾರವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ. ಇವತ್ತಿಂದ ಸುಮಾರು 10 ದಿವಸಗಳ ಕಾಲ ಇವತ್ತು ದಿನ ಮನೆಗೆ ಪಾದಯಾತ್ರೆಯನ್ನು ಮಾಡಿ ಇವತ್ತು ಹೊಸಕೆರೆಹಳ್ಳಿ ಭಾಗದಲ್ಲಿ ನಾವು ಈ ಮನೆ ಭೇಟಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಾಮಾಜಿಕ ಪ್ರಜಾಪ್ರಭುತ್ವದ ಒಂದು ಏನವರು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅದರಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕತೆಯ ಒಂದು ಸಮಾನತೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಉದ್ದೇಶ ಏನಿತ್ತು ಅದೆಲ್ಲ ಒಂದು ಕಾರಣದಿಂದ ನಾವು ಇವತ್ತು ನಮ್ಮ ಸರ್ಕಾರ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಇವತ್ತು ಈ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಎಲ್ಲ ಬಡವರಿಗೆ ಈ 5 ಗ್ಯಾರಂಟಿಗಳಿಂದ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆತ್ತುವಂತ ಒಂದು ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಎಲ್ಲರೂ ನಮ್ಮ ಫಲಾನುಭವಿಗಳ ಬಾಯಲ್ಲಿ ಒಂದೇ ಇದೆ, ಒಂದೇ ಮಾತು, ಒಂದೇ ಉದ್ದೇಶ ಇದೆ. ನಮ್ಮ ಮಕ್ಕಳಿಗೆ ಎಲ್ಲ ಒಂದ್ ಕಡೆ ಸಹಾಯ ಅಂದ್ರೆ ಟ್ಯೂಷನ್ ಫೀಸ್ ಕಟ್ಟಕ್ಕಾಗ್ತಾ ಇರಲ್ಲ, ಅಲ್ಲಿ ನಾವು ಈ ಗ್ಯಾರಂಟಿಗಳಿಂದ ಸಹಾಯ ಪಡ್ಕೊತಾ ಇದ್ದೇವೆ. ಹೆಲ್ತ್ ನಮ್ಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಮೆಡಿಸಿನ್ ಬಿಲ್ ಕಟ್ಟಕ್ಕಾಗ್ತಾ ಇರಲ್ಲ, ಅದರಲ್ಲೂ ಕೂಡ ನಾವು ಸಹಾಯ ಪಡ್ಕೊಂಡಿದ್ದೇವೆ. ಈ ತರ ಸುಮಾರು ಅನೇಕ ಉದಾಹರಣೆಗಳಿಂದ ನಾವು ಕೇಳಿದ್ದೇವೆ. ಇನ್ನು ಸುಮಾರು ತಲುಪುವಂತ ಒಂದು ಕೆಲಸವನ್ನು ನಾವು ಇವತ್ತು ಈ ಒಂದು ಜಾಗದಿಂದ ನಾವು ಶುರು ಮಾಡ್ತೇವೆ. ಮತ್ತೆ ಇಡೀ ಕ್ಷೇತ್ರದಲ್ಲಿ ಇದನ್ನ ನಾವು ಮಾಡಿ ನಾವು ಇಡೀ ಕ್ಷೇತ್ರದಲ್ಲಿ ಎಲ್ಲ ಫಲಾನುಭವಿಗಳ ಮನೆಗಳಿಗೆ ನಾವು ಮುಟ್ಟಿ ನಾವು ಈ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರನ್ನು ತರ್ತೇವೆ ಅಂತ ಒಂದು ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ